ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಿನ್ನೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತಿಯನ್ನ ಅಂದ್ರೆ ಜನ್ಮ ದಿನವನ್ನ ರಾಜ್ಯಾದ್ಯಂತ ಬಹಳ ಸಂಭ್ರಮದಿಂದ ಆಚರಿಸಲಾಗ್ತಾ ಇತ್ತು. ಅದೇ ಸಮಯಕ್ಕೆ ನಟ ಹಾಗೂ ಸ್ವಯಂ ಘೋಷಿತ ಹೋರಾಟಗಾರ ಚೇತನ್ ಅಹಿಂಸಾ ಅವರು ಒಂದು ಪೋಸ್ಟ್ ಅನ್ನ ಶೇರ್ ಮಾಡಿಕೊಂಡ್ರು. ಆ ಪೋಸ್ಟ್ ಅನ್ನ ನೋಡಿದ್ದೇ ತಡ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಸಿಟ್ಟಿಗೆದ್ರು. ಚೇತನ್ ಅಹಿಂಸಾ ಅವರ ಮನೆ ಮುಂದೆ ಜಮಾಯಿಸಿದ್ರು, ಕೂಗಾಡಿದ್ರು, ಕಿರ್ಚಾಡಿದ್ರು, ಕ್ಷಮೆ ಕೇಳಲೇಬೇಕು ಅಂತ ಪಟ್ಟು ಹಿಡಿದು ಕೂತ್ರು. ಹಾಗಾದ್ರೆ ಚೇತನ್ ಅಹಿಂಸಾ ಅವರು ಶೇರ್ ಮಾಡಿಕೊಂಡಂತಹ ಆ ಪೋಸ್ಟ್ ನಲ್ಲಿ ಏನಿತ್ತು, ಅಷ್ಟೊಂದು ಜನ ಯಾಕಲ್ಲಿ ಸೇರಿದ್ರು, ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಕನ್ನಡ. ನಾನು ಕವನ ಕಾಂತಾವರ. ವೀಕ್ಷಕರೇ, ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದಂದೇ ಚೇತನ್ ಅಹಿಂಸಾ ಅವರು ಒಂದು ಪೋಸ್ಟ್ ಅನ್ನ ಶೇರ್ ಮಾಡಿಕೊಂಡಿದ್ರು. ಆ ಪೋಸ್ಟ್ ನಲ್ಲಿ ಸರ್ಕಾರ ರಾಜ್ಕುಮಾರ್ ಅವರ ಸಮಾಧಿಯ ನಿರ್ಮಾಣ ಮಾಡೋದಕ್ಕೆ 2.5 ಎಕರೆ ಭೂಮಿಯನ್ನ ಯಾಕೆ ನೀಡಬೇಕಿತ್ತು, ಇದು ಸೂಕ್ತ ಅಲ್ಲ ಅಂತ ಬರ್ಕೊಂಡು ಈ ಪೋಸ್ಟ್ ಅನ್ನ ಶೇರ್ ಮಾಡಿದ್ರು. ಇದನ್ನ ನೋಡಿದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ರೊಚ್ಚಿಗೆದ್ರು, ಚೇತನ್ ಅಹಿಂಸಾ ಅವರ ಮನೆ ಮುಂದೆ ಜಮಾಯಿಸಿದ್ರು. ಚೇತನ್ ಅಹಿಂಸಾ ಅವರು ಕ್ಷಮೆ ಕೇಳಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರು. ಇಷ್ಟೇ ಅಲ್ಲ, ಚೇತನ್ ಅಹಿಂಸಾ ಅವರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ವಿರೋಧ, ಟೀಕೆ ವ್ಯಕ್ತ ಆಯಿತು. ಅವರ ವಿರುದ್ಧ ಕಂಪ್ಲೇಂಟ್ ಕೂಡ ಮಾಡಲಾಗಿತ್ತು. ಚೇತನ್ ಅಹಿಂಸಾ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಅನ್ನ ಬರ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹಾಗೂ ಅವರ ಅಭಿಮಾನಿಗಳಿಗೆ ಮುಜುಗರ ಉಂಟು ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ದಾರೆ. ಇವರು ಈ ರೀತಿ ಮಾಡಬಾರ್ದಿತ್ತು. ಇವರ ವಿರುದ್ಧ ಪೊಲೀಸರು ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ರಾಜ್ಕುಮಾರ್ ಅವರ ಅಭಿಮಾನಿಗಳು ಸಿಟ್ಟಿಗೆದ್ರು. ಚೇತನ್ ಅಹಿಂಸಾ ಅವರ ಮನೆ ಮುಂದೆ ಜಮಾಯಿಸಿದ್ದಂತಹ ರಾಜ್ಕುಮಾರ್ ಅವರ ಅಭಿಮಾನಿಗಳು ಇವರು ಕ್ಷಮೆಯನ್ನ ಕೇಳಲೇಬೇಕು ಅಂತ ಪಟ್ಟು ಹಿಡಿದಿದ್ರು. ಅಷ್ಟೊಂದು ಜನರನ್ನ ನೋಡಿದಂತಹ ಚೇತನ್ ಅಹಿಂಸಾ ಅವರು ಏನೋ ಕ್ಷಮೆಯನ್ನ ಕೇಳಿದ್ರು. ಆದ್ರೆ ಕ್ಷಮೆ ಕೇಳಿದ ಬಳಿಕ ಉಲ್ಟಾ ಹೊಡೆದ್ರು. ಕ್ಷಮೆ ಕೇಳಿದ ಬಳಿಕ ಚೇತನ್ ಅಹಿಂಸಾ ಅವರು, ನನ್ನಿಂದ ತಪ್ಪಾಗಿದ್ರೆ ನಾನು ಎಲ್ಲರ ಹತ್ರನೂ ಕ್ಷಮೆ ಕೇಳ್ತೀನಿ, ಅದಕ್ಕೆ ನನಗೇನು ಮುಜುಗರ ಇಲ್ಲ, ನಾನು ಯಾರ ಭಾವನೆಗೂ ಧಕ್ಕೆ ತಂದಿಲ್ಲ, ಒಂದ್ ವೇಳೆ ಧಕ್ಕೆ ತಂದಿದ್ದೇ ಆಗಿದ್ರೆ ಅದರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ, ಅದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಆದ್ರೆ ಈ ರೀತಿಯಾಗಿ ದಬ್ಬಾಳಿಕೆ ಮಾಡೋದು ಇದು ಪ್ರಜಾಪ್ರಭುತ್ವ ಅಲ್ಲ, ನಾನು ಇದನ್ನ ವಿರೋಧಿಸ್ತೇನೆ ಅಂತ ಹೇಳಿದ್ರು. ಇಷ್ಟೇ ಅಲ್ಲ, ತನ್ನ ಮಾತನ್ನ ಮುಂದುವರಿಸ್ತಾ, ನಾನಿಲ್ಲಿ ಕ್ಷಮೆ ಕೇಳಿದ್ದೇನೆ ಅಂದ ಮಾತ್ರಕ್ಕೆ ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಆಗಲ್ಲ, ನಾನು ಹೇಳಿದ್ರಲ್ಲಿ ಸತ್ಯ ಇದೆ. ಒಂದು ವೇಳೆ ಡಾಕ್ಟರ್ ರಾಜ್ಕುಮಾರ್ ಅವರು ಬದುಕಿದ್ರೆ ಅವ್ರ ಹತ್ರ ಹೋಗಿ ನಿಮ್ಮ ಸ್ಮಾರಕ ನಿರ್ಮಾಣ ಮಾಡುವುದಕ್ಕೆ 2.5 ಎಕರೆ ಜಾಗವನ್ನ ನೀಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಬೇಡ ಅಂತ ಹೇಳ್ತಿದ್ರು ಅಂತ ಚೇತನ್ ಅಹಿಂಸಾ ಅವರು ಹೇಳಿದ್ರು. ನಾನೇನು ನನ್ನ ಪ್ರಚಾರಕ್ಕೋಸ್ಕರ ಈ ರೀತಿ ಮಾಡ್ತಾ ಇಲ್ಲ, ನನ್ನ ವಿಚಾರಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ, ಇದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನುವಂತಹ ಮಾತುಗಳನ್ನು ಕೂಡ ಚೇತನ್ ಅಹಿಂಸಾ ಅವರು ಆಡಿದ್ರು. ಈ ಚೇತನ್ ಅಹಿಂಸಾ ಅವರ ಹಣೆ ಬರಹಾನೆ ಇಷ್ಟೇ ಅಂತ ಅನ್ಸುತ್ತೆ. ಪ್ರಕಾಶ್ ರಾಜ್ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಏನಾದ್ರೂ ಚೇತನ್ ಅಹಿಂಸಾ ಅವರು ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಸಾರ್ವಜನಿಕರಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ಚೇತನ್ ಅಹಿಂಸಾ ಅವರ ಹಿಸ್ಟ್ರಿಯನ್ನ ಒಂದ್ಸಲ ತೆಗೆದು ನೋಡಿದ್ರೆ ಈ ಹಿಂದಿನಿಂದಲೂ ಈ ವ್ಯಕ್ತಿ ಇದೇ ರೀತಿಯಾಗಿರುವಂತಹ ಹೇಳಿಕೆಗಳನ್ನ ನೀಡ್ತಾನೆ ಬಂದಿದ್ದಾರೆ. ಕಾಂತಾರ ಸಿನಿಮಾ ರಿಲೀಸ್ ಆದಂತಹ ಟೈಮ್ನಲ್ಲಿ ದೈವಾರಾಧನೆ ಅನ್ನುವಂಥದ್ದು ಹಿಂದೂ ಧರ್ಮಕ್ಕೆ ಸೇರಿದ್ದಲ್ಲ, ಅದಕ್ಕೂ ಹಿಂದೂ ಧರ್ಮಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನುವಂತಹ ಹೇಳಿಕೆಗಳನ್ನ ನೀಡಿ ದೊಡ್ಡ ಕಾಂಟ್ರವರ್ಸಿಯನ್ನೇ ಸೃಷ್ಟಿಸಿದ್ರು. ಅದಾದ ಮೇಲೆ ಹಿಜಾಬ್ ವಿಚಾರಕ್ಕೆ ಸಂಬಂಧಿಸಿದಂತೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ಸಾರ್ವಜನಿಕರಿಂದ ಟೀಕೆಗೆ ಒಳಗಾಗಿದ್ರು. ಅಷ್ಟೇ ಅಲ್ಲ, ಬ್ರಾಹ್ಮಣರ ವಿರುದ್ಧ ಮನಸೋ ಇಚ್ಛೆ ಮಾತನಾಡಿ ಬ್ರಾಹ್ಮಣರಿಂದಲೂ ಮಂಗಳಾರತಿಯನ್ನ ಮಾಡಿಸಿಕೊಂಡಿದ್ರು. ಲಿಂಗಾಯತ ಧರ್ಮ ಅನ್ನೋದು ಹಿಂದೂ ಧರ್ಮಕ್ಕೆ ಸೇರಿದ್ದೇ ಅಲ್ಲ ಅಂತ ಹೇಳಿ ಲಿಂಗಾಯತರಿಂದಲೂ ಉಗಿಸಿಕೊಂಡಿದ್ರು. ಅಷ್ಟೇ ಅಲ್ಲ, ಅಂಬರೀಷ್ ಅವರ ಬಗ್ಗೆ ಮತ್ತು ವಿಷ್ಣುವರ್ಧನ್ ಅವರ ಬಗ್ಗೆನೂ
ಇವರು ನಾಲಗೆ ಹರಿಬಿಟ್ಟಿದ್ರು. ಈ ರೀತಿಯಾಗಿ ಒಂದಲ್ಲ ಒಂದು ವಿವಾದಗಳನ್ನ ತನ್ನ ಮೈ ಮೇಲೆ ಎಳ್ಕೊಂಡು ಕಾಂಟ್ರವರ್ಸಿಯನ್ನ ಸೃಷ್ಟಿ ಮಾಡಿ ಪಾಪ್ಯುಲಾರಿಟಿಯನ್ನ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನ ಏನಾದ್ರೂ ಚೇತನ್ ಅಹಿಂಸಾ ಅವರು ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಸಾರ್ವಜನಿಕರನ್ನ ಕಾಡ್ತಾ ಇದೆ. ವೀಕ್ಷಕರೇ, ಇಷ್ಟೆಲ್ಲ ಕಾಂಟ್ರವರ್ಸಿಗಳನ್ನ ಸೃಷ್ಟಿ ಮಾಡ್ತಾ ಇರುವಂತಹ, ವಿವಾದಾತ್ಮಕ ಹೇಳಿಕೆಗಳನ್ನ ನೀಡ್ತಾ ಇರುವಂತಹ ಚೇತನ್ ಅಹಿಂಸಾ ಅವರಿಗೆ ಯಾವಾಗ ಬುದ್ಧಿ ಬರುತ್ತೆ? ಇನ್ನಾದ್ರೂ ಚೇತನ್ ಅಹಿಂಸಾ ಅವರು ಬದಲಾಗ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದು ಈ ಕ್ಷಣದ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಕನ್ನಡ.